ಅರಸು ಮಕ್ಕಳು ಸೇರಿದ್ದಾರೆ. ಮತ್ತರೆಯುತ್ತೇನೆ, ಜಯ. ರಾಜಕುಮಾರಿಯರ ಶಂತನುವಿನ ಪುತ್ರ ಶಾಂತನೇ ನಾಡುವ ಮಾತನ್ನ ಕೇಳಿ ಕಾಳಗದ ಕಣದಲ್ಲಿ ನಿಂತರೆ ನನ್ನನ್ನು ಜಯಿಸುವ ಎಂಟನೆಯ ಬಂಟ ಚರಾಚರ ಪ್ರಪಂಚದಲ್ಲಿಲ್ಲ. ನಾನಾಡುವ ಮಾತಿನಲ್ಲಿ ನಿಮಗೆ ಭರವಸೆ ಇದ್ದರೆ ನಿಮಗೆ ಭರವಸೆ ಇದ್ದರೆ ನನ್ನ ರಥವನ್ನ ಸುರತರಂಗಿಣಿಯ ಸುಕುಮಾರನಂದನಂತೆ ಬಲಮರೋಗದೊಳಿರಲು ಕಂಡು ಕಾಶೀಶ ಧರಣಿಯಲ್ಲಿ ಬಲಮಟ್ಟು ನಡು ನಡುವೆ ಭಯದೊಳಗೆ ಕರುಣನಿಗೆ ಭಿನ್ನ ಪವನವ ಧರಿಸಬೇಕು. ಆಚಾರ್ಯರಿಗೆ ಅನಂತ ಪ್ರಣಾಮಗಳು. ಯಾಕೆ ಶೃಂಗರಿಸಲ್ಪಟ್ಟಿದ ಕಾಶಿ ದೇಶ ಹೆಣ್ಮಕ್ಕಳ ಮದುವೆ ಮಾಡುವುದಾಗಿ ತೀರ್ಮಾನಿಸಿ ಇರುವ ಹೆಣ್ಣು ಮಕ್ಕಳಷ್ಟು, 3 ಸೇರಿರುವ ರಸು ಮಕ್ಕಳಷ್ಟು, 100 ಏನವರಿಗೆಲ್ಲ ಹರಿದು ಹಂಚಿಕೊಡ್ತೀಯ? ಹಾಗಲ್ಲ, ಮತ್ತೆ ವಿಕ್ರಮವನ್ನೇ ಪಣವನ್ನ ಇರಿಸಿ ಈ ಛರಾಧೀಶನ್ನೆಲ್ಲ ನಾನೇ ಕರೆಸಿದ್ದು. ಅದೇ ಸತ್ಯವಾದರೆ ವಿಕ್ರಮಕ್ಕೆಂದ ವಿಖ್ಯಾತವಾದಂತಹ ಹಸ್ತಿನಾವತಿ ಏನು ಭೂಕಂಪ ಆಗಿ ಮುಳುಗಿ ಹೋಯಿತೆಂದು ತಿಳಿದೀಯಾ? ಅಥವಾ ಬೀಸುವ ಬಿರುಗಾಳಿಗೆ ಛಿದ್ರವಾಯಿತೆಂದು ಭಾವಿಸಿದೀಯ? ಅತಿ ಆಕಾರ ಕಳುಹಾಲಿಲ್ಲ. ನಾನು ನಿಮಗೂ ಆಮಂತ್ರಣ ಕೊಟ್ಟಿದ್ದೇನಲ್ಲ. ನೀ ಕೊಟ್ಟು ನಾವು ದೊಡ್ಡದಾಗುವುದು ಅಲ್ಲ, ನೀ ಕೊಡದೇ ಇದ್ರೆ ನಾವು ಸಣ್ಣದಾಗುವುದು ಇಲ್ಲ. ಆದರೆ ಮುಂದೆ ನಡೆಯುವ ಯಾವತ್ತು ವ್ಯವಹಾರ ನನ್ನಿಷ್ಟದಂತೆ ನಡೆಯಬೇಕು. ಶಶಿಕುಲ ವಿಭರುಗಳ ಶೌರ್ಯ ರಕ್ಷಣೆಸೆವ ಅಲರೂಪನ ಹರಿಗಜಕ್ಕೆ ಪಂಚಾದ್ಯ ಈ ಭೀಷ್ಮ ಮಗುದಯ ಸಕಲರಿಗೆ ಪೂಜಿತಗೊಂಡಿರುವ ಎತ್ತರದ ಬಂದೀರ ಸಭೆಯ ಮಧ್ಯದ ಕುಳ್ಳಿರ್ಪ ಶಶಿಮುಖಿಯಂ ಎನ್ನ ಪುರ ಕೊಯ್ವೆ ನೀ ಕ್ಷಣದಿ ಅಸಮ ವಿಕ್ರಮಿಗಳನ್ನು ಜಯಿಸಬಹುದೆನ್ನುತ್ತ ಹರಿಯಾದವ ವೈರ ಮಕ್ಕಳೆಲ್ಲ ಕೇಳಿರುವ ಕೇಳಿ ಶಶಿಕುಲ ಎನ್ನುವುದು ಒಂದು ಶೌರ್ಯ ವೃಕ್ಷ ಎಂದು ಭಾವಿಸಿದರೆ ಆ ವೃಕ್ಷದಲ್ಲಿ ಕಾಣುವವರ ಕಣ್ಮನಗಳನ್ನು ಸೆಳೆಯುವ ಹರದೋಪಾದಿಯಲ್ಲಿ ಇದ್ದವ ಹರಿಗಜಕ್ಕೆ ಪಂಚಾಸ್ಯನಾದ ಈ ಭೀಷ್ಮ ರಥ ಏರಿಸಿಕೊಂಡಂತಹ ಹೆಣ್ಣು ಮಕ್ಕಳನ್ನು ಹಸ್ತಿನಿಗೆ ಕೊಂಡೊಯ್ಯುತ್ತೇನೆ. ಕೆಳಯ್ಯ ಕಾಶಿ ಪುರೇಶರಿ ನುಡಿಯ ಮೂಲೋಕದೋಳು ಭೀಷ್ಮ ಗೆಣೆಯಿಲ್ಲ ಭಯ್ಯ. ಪ್ರತಾಪಸೇನ ಮಹಾರಾಜ, ನಾವು ಆಡುವ ಮಾತನ್ನು ಪ್ರೀತಿಯಿಂದ ಲಾಲಿಸಬೇಕು, ಜೊತೆಯಲ್ಲಿ ಪಾಲಿಸಬೇಕೆನ್ನುವುದಾಗಿ ಎಲ್ಲ ಅರಸು ಮಕ್ಕಳ ಪರವಾಗಿ ನಾನು ನಿಮ್ಮಲ್ಲಿ ಬೇಡಿಕೊಳ್ತಾ ಇದ್ದೇನೆ. ಬಾನಂಚಿನ ಮಿಂಚಿನ ಗೊಂಚಲೊಂದು ಪಳಕ್ಕನೆ ಭುವಿಗಿಳಿದು ಬಂತು ಎಂಬಂತೆ ಶಂತನುವಿನ ತನಯ ಬಂದಂತ ಸಂದರ್ಭದಲ್ಲಿ ನಮಗೆಲ್ಲರಿಗೂ ಒಮ್ಮೆ ಭಯವಾಗಿತ್ತು ಸತ್ಯ. ನಮ್ಮ ಕೈಯಲ್ಲಿರುವ ಕೂರಸಿ ಎನ್ನುವುದು ತರಾಶಾಯಿಯಾಗಿದೆ.
ಧರ್ಮಾಚಾರ್ಯನನ್ನು ಗೆಲ್ಲುತ್ತೇನೆ ಎನ್ನುವಂತ 8ನೆಯ ಬಂಟ ಈ ಪೃಥ್ವಿಯಲ್ಲಿ ಖಂಡಿತ ಹುಟ್ಟಲಿಲ್ವೇ ಇಲ್ಲ. ಹಾಗಾಗಿ ನಿಮ್ಮ 3 ಮಂದಿ ಹೆಣ್ಮಕ್ಳನ್ನು ಅವರಿಗೆ ಕೊಟ್ಟು ಮದುವೆ ಮಾಡುವುದಕ್ಕೆ ನಮ್ಮೆಲ್ಲರ ಸಮ್ಮತಿ. ನಿಮ್ಮ ಚರ್ಮಕ್ಕಿಷ್ಟು ಬೆಂಕಿ ಬೀಳಲಿಕ್ಕೆ, ಯಾಕೆ ಗಂಡಸರ ಜಾತಿ ಮರ್ಯಾದೆ ತೆಗಿಲಿಕ್ಕೆ? ನಮ್ಮ ಜಾತಿಯಲ್ಲಿ ಹುಟ್ಟು ಹಾಳಾದ್ರ ನೀವು ನಿಮ್ಮನ್ನ ನಿಮ್ಮಮ್ಮ ಗಂಡು ಅಂತ ಹಾಡ್ದದ್ ಹೌದೇನೋ? ಪುರುಷರಿಗಿರ್ಬೇಕಾದಂತ ಪೌರುಷದ ಪತಾಕೆ ಪಾಪಿ ಮಗನಿಗೆ ಹುಟ್ಲೇ ಇಲ್ಲ ಮುಖದಲ್ಲಿ. ನನಗೆ ಅದೇ ಅನುಮಾನ, ನೀನ್ ಗಂಡ ಹೆಣ್ಣ ಅಂತ. ಅತ ಎರಡೂ ಹೌದಾ? ಒಂದು ಕೆಲಸ ಮಾಡು, ನೀವು ಈ ಯುದ್ಧಕ್ಕೆಲ್ಲ ಜನ್ಮೆ ಅಲ್ಲ. ಹೇಗಿದ್ರು ಭೀಷ್ಮ ಈ ಹೆಣ್ಣು ಮಕ್ಕಳನ್ನ ರಥದಲ್ಲಿ ಕುಳ್ಳಿರಿಸಿಕೊಂಡಿದ್ದಾನಲ್ಲ, ಹಸ್ತಿನಾವತಿ ಕರ್ಕೊಂಡು ಹೋಗ್ತಾನೆ. ಆ ರಥವನ್ನ ಹಿಂಬಾಲಿಸಿಕೊಂಡು ಹೋಗು. ನಾಳೆ ದಿವಸ ಇವರುಟ್ಟು ಬಿಡಿಸಿದಂತ ಸೀರೆಯನ್ನು ತೊಳೆಯುವುದಕ್ಕೆ ಒಳ್ಳೆ ಜನ ನೀನಾಗತೀಯ. ಅಲ್ಲ ಇವರಿಗೆ ಅಡುಗೆ ಮಾಡ್ಲಿಕ್ಕಾದೀತು. ಬಾಳೆ ತೊಡ್ಕೊಂಡು ಹೋಗಿ ಅಡುಗೆ ಮನೆಯಲ್ಲ ಸೇರ. ಇಲ್ಲದೆ ಇದ್ರೆ ಅಂತ ಹೇಳಿದೆ, ಪರಾಕ್ರಮ ತಲ್ಲಿ ಈ ಭೀಷ್ಮನನ್ನ ನಿಲ್ಲಿಸುವವರು ಚರಾಚರ ಪ್ರಪಂಚದಲ್ಲಿ ಯಾರೂ ಇಲ್ಲ ಅಲ್ವಾ? ಇಷ್ಟೆಲ್ಲ ನೀವು ಹೊಗಳ್ತೀರಿ ಅಂತ ಆದ್ರೆ ಶಿರವದರಿಂದ ತರದ ಕಾಶಿಯಿಂದ ಪಡೆದ ಅಕ್ಷರದಿ ಅಬ್ಬರಿಸಿ ಭೀಷ್ಮನಿಗಲ್ಲದೆ ಇನ್ಯಾರಿಗೆ ಮಾರಿಹುದು? ನನ್ನ ಹೆಸರು ಹೇಳಿ. ಸಾರ್ವಭೌಮತಿಗಳು, ನೀವೊಂದು ಭಯಂಕರ ಮಾತುಗಾರರಾಗಿದ್ದೀರಿ. ಈ ವರ್ಷ ನಿಮ್ಮ ತಾಯಿ ನಿಮ್ಮನ್ನು ಗಂಡು ಅಂತ ಹೆತ್ತಿದ್ಲ. ಹೆಡ್ಡ ನೀನು. ನಮ್ಮ ತಾಯಿ ನಮ್ಮ ಹೆತ್ತಿದ ಮೇಲೆ ನಾವು ಗಂಡು ಅಂತ ಅವ್ರಿಗೆ ಗೊತ್ತಾಗಿತ್ತು. 3 ಕಾಸ್ತವನೆ ಸಾಲುನೊಟ್ಟಿ ನಾವು ಹೋಗ್ತೇವೆ. ಅವರ ವಸನವನ್ನು ತೊಳೆಯುತ್ತೇನೆ ಹೆಣ್ಮಕ್ಳದ್ದು. ನಮಗ ಸಂತೋಷ ಉಂಟು. ನೀರು ಹೊರಲಿಕ್ಕೆ ಜೀವದಲ್ಲಿ ಗಟ್ಟಿ ಜನ ಬೇಕಿತ್ತು. ನೀನು ನೀರು ಹೊರಲಿಕ್ಕೆ ಆಗ್ತದೆ ಬಿಟ್ರೆ ಮತ್ತೆ ಯಾವುದಕ್ಕಾಗುದಿಲ್ಲ. ಶಿರವ